ಕೇರ್ ಮಾಡ್ದೆ ತನ್ನದೇ ಸ್ಟೈಲ್ ನಲ್ಲಿ ಜಗತ್ತನ್ನ ಗೆಲ್ಲೋಕೆ ಹೊರಟಿರೋ ಆದಿ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಕೆ ಎಲ್ಲರಿಗೂ ಮಾನ ಹೋಗಿ ಕೊನೆಗೆ ಮನೆಗೆ ಹೊರಡುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯು ನಿನಗೆ. ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಜಿ ಕನ್ನಡದಲ್ಲಿ ಹೊಸ ಹೊಸ ಸೀರಿಯಲ್ಗಳು ಬರ್ತಾನೆ ಇರುವಂತದ್ದು, ಸಾಲು ಸಾಲಾಗಿ ಬರ್ತಾನೆ ಇರುವಂತದ್ದು. ಅದೇ ಲಿಸ್ಟ್ ಅಲ್ಲಿ ಈಗ ಆದಿಲಕ್ಷ್ಮಿ ಪುರಾಣ ಅನ್ನುವಂತಹ ಸೀರಿಯಲ್ ಕೂಡ ಸೇರ್ಪಡೆ ಹೊಂದ್ತಾ ಇದೆ. ಇದರಲ್ಲಿ ನಾಯಕಿ ಹಾಗೂ ನಾಯಕ ನಟನಾಗಿ ನಟಿಸಿರುವಂತಹ ರಜನೀಶ್ ಹಾಗೂ ಆಶಾ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಕೆ ಅವರ ಪಾತ್ರದ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಇಬ್ಬರ ಪಾತ್ರದ ಬಗ್ಗೆ ಕೇಳೋದಾದ್ರೆ, ನಿಮ್ಮ ಪಾತ್ರ ಮೊದಲನೇದಾಗಿ ಯಾವ ರೀತಿ ಇದೆ ಅನ್ನುವಂಥದ್ದು? ನಾನು ಲಕ್ಷ್ಮಿ ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಲಕ್ಷ್ಮಿ ಹೇಗೆ ಅಂದ್ರೆ ಪಟಾಕಿ ತರ ಫುಲ್ ಎಲ್ಲಾರ ಜೊತೆ ಮಾತಾಡ್ಕೊಂಡು ಹಳ್ಳಿಲಿ ಎಲ್ಲಾರ ಜೊತೆಗೆ ಬೆರಿತಾ ತುಂಬಾ ಕ್ಯೂಟ್ ಆಗಿ ಪಟಾಕಿ ತರ ಇರ್ತಾಳೆ ಯಾವಾಗ್ಲೂ ನೋಡು. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಆದಿ ಪಾತ್ರ ಬಂದು ಸಿಟಿಲಿ ಬೆಳೆದಿರೋ ಅಂತ ಹುಡುಗ. ಅವನಿಗೆ ಕಾಲೇಜಲ್ಲಿ ಸಿಕ್ಕಾಪಟ್ಟ ಫ್ಯಾನ್ಸ್ ಇದ್ದಾರೆ. ಅವನಿಗೆ ರಾಕ್ ಸ್ಟಾರ್ ಆಗಬೇಕು ಅನ್ನೋ ದೊಡ್ಡ ಕನಸಿದೆ. ಆ್ಯಂಡ್ ಲವರ್ಸ್ನ ಒಂದು ಮಾಡೋದೇ ಅವ್ನ ಕೆಲಸ. ಆ್ಯಂಡ್ ತುಂಬ ಇಷ್ಟಪಟ್ಟಿರೋ ಅಥವಾ ತುಂಬ ಇಷ್ಟಪಡೋ ಅಂತ ಹುಡುಗಿನ ಮದುವೆ ಆಗಬೇಕು ಅನ್ನೋದೇ ಅವನ ಆಸೆ. ಇದು ಆದಿ ಪಾತ್ರ. ಪ್ರೋಮೋಗಳನ್ನ ನೋಡ್ಕೊಂಡ್ ಬಂದ್ವಿ. ಫಸ್ಟ್ನೇ ಪ್ರೋಮೋಗೂ ಎರಡನೇ ಪ್ರೋಮೋಗೂ ವ್ಯತ್ಯಾಸನೇ ಇಲ್ಲ. ಹೆಂಗ್ ನಡ್ಕೊಂಡು ಹೋಗತ್ತೆ ಅನ್ನುವಂಥದ್ದು? ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಲಕ್ಷ್ಮಿ ಇದರಲ್ಲಿ ತುಂಬಾ ಚೆನ್ನಾಗಿ ಓದಬೇಕು ಅಂತ ಕನ್ಸು ಕಟ್ಕೊಂಡಿರ್ತಾಳೆ. ಓದಿ ಒಳ್ಳೆ ಕೆಲಸ ತಗೊಂಡು ಮನೆಯವ್ರನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಅವಳು ಹುಟ್ಟಿ ಬೆಳೆದಿರೋ ಅಂತ ಒಂದು ಹಳ್ಳಿಗೆ ಒಳ್ಳೆ ಹೆಸರು ತರಬೇಕು ಅಂತ ಅನ್ಕೊಂಡಿರ್ತಾಳೆ. ಸೊ ಅದೇ ತರಾನೇ ಪ್ರೋಮೋ ಕೂಡ ಹೋಗ್ತಾ ಇದೆ. ಇವಾಗ ಕತೆ ಕೂಡ ಹಂಗೇನೆ ಇದೆ. ನೀವೇನ್ ಹೇಳ್ತೀರಾ? ನೀವು ಪ್ರೋಮೋ ನೋಡಿ ನಿಮಗೆ ಹೆಂಗ್ ಅನ್ನಿಸ್ತು? ಫಸ್ಟ್ ಪ್ರೋಮೋ ಅಂತೂ ನೀವೆಲ್ಲ ನೋಡಿರೋ ಹಾಗೆ ಆ ಒಂದು ಕಾನ್ಸರ್ಟ್ ಸೆಟಪ್ ಏನಿತ್ತು ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನಾವು ಮಾಡುವಾಗ್ಲೇ ನಮಗೆ ಅದೊಂಥರ ಖುಷಿ ಆಗ್ತಿದ್ವಿ. ಬಟ್ ಔಟ್ಪುಟ್ ನೋಡಿದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಅಂತ ಅನ್ನಿಸ್ತು. ಯಾಕಂದರೆ ನಾನು ಇದುವರೆಗೂ ನೋಡಿರೋ ಹಾಗೆ ಸ್ಮಾಲ್ ಸ್ಕ್ರೀನಲ್ಲಿ ಆ ಲೆವೆಲ್ಗೆ ಒಂದು ಪ್ರೋಮೋ ನಾನು ನೋಡಿರಲಿಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ಸೆಕೆಂಡ್ ಪ್ರೋಮೋ ಯಾವಾಗ ಬಂತು, ಸ್ಟೋರಿ ಟೆಲ್ಲಿಂಗ್ ಪ್ರೋಮೋ. ನಮ್ಮ ಕತೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಒಂದು ಅಣ್ಣ ತಂಗಿ ಬಾಂಡಿಂಗ್ ಹೇಗಿದೆ, ಒಂದು ಅಕ್ಕ ತಮ್ಮನ ಬಾಂಡಿಂಗ್ ಹೇಗಿದೆ, ಅದನ್ನ ನಾವು ಕತೆ ಮುಖಾಂತರ ಹೇಳಿದಾಗ ಫಸ್ಟ್ ಪ್ರೋಮೋ ನಮ್ಮ ಕ್ವಾಲಿಟಿ ಏನು ಅಂತ ತೋರಿಸ್ತು. ಸೆಕೆಂಡ್ ಪ್ರೋಮೋ ನಮ್ಮ ಕಥೆಯ ಕ್ವಾಲಿಟಿ ಏನು ಅಂತ ತೋರಿಸ್ತು. ಸೊ ವಿ ಆರ್ ವೆರಿ ಹ್ಯಾಪಿ. ಇಬ್ರು ನೀವು ಹೇಳಿದ್ರೆ ಅಣ್ಣನ್ ಮದ್ವೆ ಮಾಡ್ಬೇಕು ಅಂತ ಹೊರಟಿದ್ದೀರಾ, ನೀವು ಪ್ರೇಮಿಗಳನ್ನ ಒಂದ್ ಮಾಡಕ್ ಹೊರಟಿದ್ದೀರಾ. ಬಟ್ ಆದ್ರೂ ಅಕ್ಕನ ಮದ್ವೆನ ನಿಲ್ಲಿಸ್ಬೇಕಂತ ಹೊರಟಿದ್ದೀರಾ. ಮೊದಲನೇದಾಗಿ ನಿಮ್ನ ಕೇಳ್ತೀನಿ, ಅಣ್ಣನ್ ಮದ್ವೆ ಸಮಾರಂಭ ಹೇಗ್ ನಡೀತಾ ಇದೆ? ಅಣ್ಣನ್ ಮದ್ವೆ ಅಂದ್ರೆ ಲಕ್ಷ್ಮಿಗ್ ಒಂದ್ ಕನ್ಸ್ ತರ. ಸೊ ತುಂಬಾ ಚೆನ್ನಾಗ್ ಮಾಡ್ಬೇಕು ಅಣ್ಣನ್ ಮದ್ವೆನ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಅದು ಅಲ್ಲದೆ ನಾನೇ ಎಲ್ಲ ನಿಂತು ನಿಭಾಯಿಸ್ಬೇಕು ಅನ್ನೋದೊಂದು ತುಂಬಾ ಕನ್ಸಿದೆ ನನಗೆ. ನಮ್ಮ ಮನೇಲಿ ಇದೊಂದು ಮೊದಲನೇ ಫಂಕ್ಷನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ಬೇಕು. ಎಸ್ ಅಫ್ ಕೋರ್ಸ್ ನಾವು ತುಂಬಾ ರಿಚ್ ಇಲ್ಲ, ಬಟ್ ಆದ್ರೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಣ್ಣನ್ ಮದ್ವೆನ ಅಂತ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡಿದೀನಿ. ಸೊ ನೋಡ್ಬೇಕು. ನೀವ್ ಯಾಕೆ ಅಕ್ಕನ ಮದ್ವೆ ನಿಲ್ಲಿಸ್ಬೇಕಂತ ಹೊರಟಿದ್ದೀರಾ? ಅಕ್ಕಗೆ ಈ ಮದ್ವೆ ಇಷ್ಟ ಇದ್ದಿದ್ರೆ ಖಂಡಿತ ನಾನು ನಿಲ್ಸ್ತಿರ್ಲಿಲ್ಲ. ಯಾಕಂದ್ರೆ ಅಕ್ಕ ಪ್ರೀಸಿಸ್ಮೇಲೆ ಮದ್ವೆ ಆಗ್ಬೇಕು. ಬಟ್ ಅಕ್ಕಂಗೆ ಓದ್ಬೇಕು ಅಂತ ಆಸೆ ಇದೆ, ಅಕ್ಕಂಗೆ ಲಂಡನ್ಗೆ ಹೋಗ್ಬೇಕು ಅಂತ ಆಸೆ ಇದೆ. ಸೊ ಅವಳ ಹ್ಯಾಪಿನೆಸ್ ನನಗೆ ಇಂಪಾರ್ಟೆಂಟ್. ಅವಳು ಖುಷಿಯಾಗಿರ್ಬೇಕು ಅಷ್ಟೇ. ಅವಳು ಖುಷಿಯಾಗಿರಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಅವರು ರಿಚೆಸ್ಟ್ ಫ್ಯಾಮಿಲಿ, ನೀವು ಸ್ವಲ್ಪ ಬಡವ್ರಿ, ಮಿಡಲ್ ಕ್ಲಾಸ್. ಬಟ್ ಆದ್ರೂ ಹೆಂಗೆ ಅಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂತ? ಯಾರಿಗೆ ಕನೆಕ್ಟ್? ನಮ್ಗೆ ಕನೆಕ್ಟೇ ಆಗ್ತಿಲ್ಲ. ನನ್ಗೆ ಇವ್ರು ಕಂಡ್ರೆ ಆಗಲ್ಲ. ನೋ, ನನ್ಗೆ ಇವ್ರು ಕಂಡ್ರೇನೆ ಇಷ್ಟ ಇಲ್ಲ. ಬಿಕಾಸ್ ಯಾವಾಗ್ಲೂ ಈಸ್ ನಾಟ್ ಸುಳ್ಬುರ್ಕ, ಯಾವಾಗ್ಲೂ ಸುಳ್ಳು ಹೇಳ್ತಾ ಇರ್ತಾರೆ. ಕಾಲೇಜಲ್ಲಿ ಎಕ್ಸಾಮ್, ಐ ಮೀನ್ ನಾನು ತುಂಬಾ ಚೆನ್ನಾಗಿ ಓದ್ತೀನಿ. ಆಮೇಲೆ ಓದೋದಕ್ಕೆ ಅದಕ್ಕೆ ತುಂಬಾ ಶ್ರದ್ಧೆ ಭಕ್ತಿ ಇರ್ಬೇಕು. ಅದೆರಡು ಇವಂಗಿಲ್ಲ. ಆಮೇಲೆ ಚೆನ್ನಾಗಿ ಓದಲ್ಲ ಒಂದು, ಆಮೇಲೆ ಸುಳ್ಳು ಹೇಳಿ ಎಕ್ಸಾಮ್ ಎಲ್ಲ ಬರೀತಾನೆ ಇವನು. ಸೊ ಅದ್ ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಇವ್ನು ಕಂಡ್ರೆ ಆಗಲ್ಲ ನನಗೆ. ನಾವು ಲಾಸ್ಟ್ ಬೆಂಚರ್ಸ್, ನಾವ್ ಇರೋದೇ ಹಿಂಗೆ ಅಪ್ಪ. ನಮ್ಮನೇನಕ್ಕೆ ಯಾರು ಕೇಳಂಗಿಲ್ಲ. ನನ್ಗೆ ಇವಳು ಮಾತಾಡೋದಂದ್ರೇನೆ ಆಗಲ್ಲ. ಬಾಯಿ ಬಡ್ಕಿ ಮಾತು 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 ಮಾತು. ಹುಡುಗಿರಂದ್ರೆ ಸೈಲೆಂಟ್ ಆಗಿ ಡೀಸೆಂಟ್ ಆಗಿ ನೀಟ್ ಆಗಿರ್ಬೇಕು. ಈ ತರ ಇದ್ರೆ ಯಾರಿಗ ಇಷ್ಟ ಆಗುತ್ತೆ? ಓಕೆ, ನಿಮಗೆ ಹಂಗಿದ್ರೆ ಸ್ವಲ್ಪ ಮಾಡರ್ನ್ ಆಗಿರ್ಬೇಕು ಅನ್ನುವಂಥದ್ದು. ನಂತರನೇ ಮಾಡರ್ನ್ ಆಗಿರ್ಬೇಕು, ಸಿಟಿಲಿ ಇರ್ಬೇಕು, ನನ್ನನ್ನು ಅರ್ಥ ಮಾಡ್ಕೊಬೇಕು, ಡೀಸೆಂಟ್ ಆಗಿರ್ಬೇಕು, ನಮ್ಮ ಮನೆಗೆಲ್ಲ ಹೊಂದ್ಕೋಬೇಕು. ಇದು ನನಗೆ ಬೇಕಾಗಿರೋ ಹುಡುಗಿ. ಹಿಂಗೆ ಪಟ 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 ಅಂತ ಮಾತಾಡಬಾರ್ದು, ನಂಗೆ ತಲೆ ನೋಯಿಸ್ಬಾರ್ದು, ಕಾಟ ಕೊಡಬಾರ್ದು, ಬೈಬಾರ್ದು.
ಆಕ್ಚುಲಿ ಹೇಳ್ಬೇಕಂದ್ರೆ ಪಟ ಪಟ ಅಂತ ಮಾತಾಡೋರ್ ಮನ್ಸಲ್ಲೇ ಒಳ್ಳೆ ಇದು ಇರುತ್ತೆ, ಸೈಲೆಂಟ್ ಆಗಿರೋರ್ ಮನ್ಸಲ್ಲಿ ಇರೋದಿಲ್ಲ, ಗೊತ್ತಾ ಅದು? ಖಂಡಿತ ಇದ್ದ ನಾನು ಒಪ್ಕೋತೀನಿ. ಆಕ್ಚುಲಿ ಇನ್ನೊಂದ್ ಕೇಳ್ಬೇಕು ಅಂದ್ರೆ, ಇವಾಗ ಇವ್ರ ಅಕ್ಕಂಗೆ ಸಂಜೀವ್ ನಿಮ್ಮ ಅಣ್ಣನ್ನ ತಗೋಬೇಕು ಅಂತಿದ್ರಲ್ಲ, ಬಟ್ ಅದನ್ನ ನಾನು ಕೇಳ್ತಿದ್ದೀನಿ ಯಾಕೆ ಅಂತ. ಅಲ್ಲ ಯಾಕೆ ಅಂದ್ರೆ ಕತೆ ಸೀರಿಯಲ್ ನೋಡ್ಬೇಕು ಯಾಕೆ ಅಂತ. ಏನಾದ್ರು ಒಂಚೂರು ಕ್ಲೂ ಏನಾದ್ರು ಬಿಟ್ಕೊಡ್ಬೋದಲ್ಲ? ಇಲ್ಲ ಅದನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೀವೆಲ್ಲರೂ ಸೀರಿಯಲ್ ನ ನೋಡ್ಲೇಬೇಕು. ಅವ್ರಿಬ್ರಿಗೂ ಹೆಂಗ್ ಕನೆಕ್ಟ್ ಆಗುತ್ತೆ ಅನ್ನೋದು ಅದಕ್ಕೆಲ್ಲ ಒಂದು ಬೇಸ್ಮೆಂಟ್ ಮೇಲಿದೆ, ಗೊತ್ತಾಗತ್ತೆ. ನೋಡಿದ್ರೆ ನೀವ್ ಗೊತ್ತಾಗತ್ತೆ. ಇನ್ನೇನು ಆದಷ್ಟು ಬೇಗ ಬರ್ತಾ ಇದೀವಿ, ನೋಡಿ ಗೊತ್ತಾಗತ್ತೆ. ಖಂಡಿತ. ನೀವಿಬ್ರು ಹೆಂಗ್ ಕನೆಕ್ಟ್ ಆದ್ರಿ ಅನ್ನುವಂಥದ್ದು. ಫಸ್ಟ್ನೇ ಪ್ರೋಮೋದಲ್ಲಿ ನಿಮ್ಮಿಬ್ರಿಗೂ ಕೂಡ ಮದ್ವೆ ಆಗಿದೆ, ಸೊ ಹೆಂಗ್ ಕನೆಕ್ಟ್ ಆದ್ರಿ ಇಬ್ರು? ಅಂದ್ರೆ ನಾವಿಬ್ರು ಕಾಲೇಜ್ ಮೆಟ್ಸ್, ಕಾಲೇಜಲ್ಲಿ ಸಿಕ್ಕಿರ್ತೀವಿ, ಅಲ್ಲಿಂದ ನಮ್ದು ಜಗಳ ಶುರು ಆಗುತ್ತೆ. ಸೊ ಹಾ, ಲವ್ ಏನಿಲ್ಲ, ಐ ಡೋಂಟ್ ಲೈಕ್ ಲವ್ ಏನಿಲ್ಲ, ಜಗಳ ಅಂತೂ ಚೆನ್ನಾಗಿ ಆಡ್ತಿದೀವಿ. ಕಾಲೇಜಿಂದ ನಮ್ಮಿಬ್ಬರದು ಲಿಂಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಾನು ಬ್ಯಾಂಗ್ಳೂರಿಗೆ ಬರಬೇಕು, ಬ್ಯಾಂಗ್ಳೂರಲ್ಲಿ ದೊಡ್ಡ ಕಾಲೇಜಲ್ಲಿ ಓದಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತೀನಿ. ಸೊ ಅದೇ ಕಾಲೇಜಿಗೆ ಇವನು ಬಂದಿರ್ತಾನೆ, ಓದ್ತಿರ್ತಾನೆ. ಸೊ ಅಲ್ಲಿ ನಮ್ಮಿಬ್ಬರದು ಕನೆಕ್ಷನ್ ಶುರು ಆಗುತ್ತೆ. ಏನ್ ಅನ್ಸುತ್ತೆ ಮಧುರ ಅವ್ರ ಬಗ್ಗೆ ಹೇಳೋದಾದ್ರೆ? ಲಕ್ಷ್ಮಿ ಲಕ್ಷ್ಮಿ ಅವ್ರ ಬಗ್ಗೆ ಹೇಳೋದಾದ್ರೆ? ಲಕ್ಷ್ಮಿ ನನಗೆ ಆಗದೆ ಇರೋ ಕ್ಯಾರೆಕ್ಟರ್, ನನ್ಗೆ ಇಷ್ಟನೇ ಇಲ್ದೇ ಇರೋ ಕ್ಯಾರೆಕ್ಟರ್. ಇಂಥ ಹುಡುಗಿ ಫ್ರೆಂಡ್ ಆಗೂ ಬೇಡ ಅನ್ನುವಂಥ ಕ್ಯಾರೆಕ್ಟರ್. ನನಗೆ ಹುಡುಗಿ ಅಂದ್ರೆ ನಮ್ಮ ಅಕ್ಕನ ತರ ಡೀಸೆಂಟ್ ಆಗಿರ್ಬೇಕು, ಚೆನ್ನಾಗಿ ಓದ್ಬೇಕು, ದೊಡ್ಡ ದೊಡ್ಡ ಕನ್ಸುಗಳು ಇಟ್ಕೊಂಡಿರ್ಬೇಕು. ಅದು ನನಗ್ ಬೇಕಾಗಿರುತ್ತೆ. ಓದ್ಬಿಟ್ರೆ ಸಾಕಾ, ಓದಿದ್ರೆ ಸಾಕಾ? ಈಗ ನನ್ ತಲೆ ನೋಸಿದ್ರೆ ಹೆಂಗಾಗುತ್ತೆ? ಇವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಆದಿ ಕಂಡ್ರೆ ನನಗೂ ಒಂಚೂರು ಇಷ್ಟ ಇಲ್ಲ, ಐ ಹೇಟ್ ಹಿಮ್. ಯಾಕೆಂದ್ರೆ ಅದೇ ಯಾವಾಗ್ಲೂ ಸುಳ್ಳು ಹೇಳಿ ಎಕ್ಸಾಮ್ ಬರೀತಿರ್ತಾನೆ, ಒಂದ್ ಡಿಸಿಪ್ಲಿನ್ ಇಲ್ಲ, ಕೊಳಕ್ ನನ್ ಮಗ. ಸೊ ಅದೆಲ್ಲ ನಂಗೆ ಇಷ್ಟನೇ ಇಲ್ಲ ಆದಿನ್ ಕಂಡ್ರೆ. ಸ್ವಲ್ಪ ಚೂರು ಡಿಸಿಪ್ಲಿನ್ ಆಗಿಲ್ಲ ಅವನು, ಅದಕ್ಕೆ ಇಷ್ಟ ಇಲ್ಲ ಆದಿ. ಅವ್ರು ಏನೇ ತಪ್ಪು ಮಾಡಿದ್ರು ನೀವು ತಿದ್ದುವಂತ ಕೆಲಸ ಮಾಡ್ತಿದ್ರೆ. ಈಗ ಸಿಂಗಿಂಗ್ ಅಲ್ಲೂ ಅಷ್ಟೇ, ಅವ್ರು ಕಾಪಿ ಮಾಡಿದಿರ ಅಂತ. ಹೌದಾ, ನೀವು ಕಾಪಿ ಮಾಡಿದಿರ ಮೊದಲನೇದಾಗಿ? ಅದ್ ಕಾಪಿ ಎಲ್ಲ ಇನ್ಸ್ಪಿರೇಷನ್. ಯಾಕಂದ್ರೆ ಒಂದ್ ಮ್ಯೂಸಿಕ್ ಫಾರ್ಮ್ ಇಂದ ಒಂದ್ ಮ್ಯೂಸಿಕ್ ಫಾರ್ಮ್ ಗೆ ಚೇಂಜ್ ಮಾಡೋದು ಅದು ಕೂಡ ಕ್ರಿಯೇಟಿವಿಟಿನೇ ಅಲ್ವಾ? ಸೊ ಅದು ಕಾಪಿ ಅಲ್ಲ, ಇನ್ಸ್ಪಿರೇಷನ್. ಹೌದಾ? ಎಸ್, ಇನ್ಸ್ಪಿರೇಷನ್ ತಗೋಬೇಕು, ಇಲ್ಲ ಅಂತ ಹೇಳಲ್ಲ, ಬಟ್ ಯೂನಿಕ್ ಆಗಿರ್ಬೇಕಲ್ವಾ? ಸುಮ್ನೆ ಅದನ್ನೇ ತಗೊಂಡೋಗಿ ಹೆಂಗ್ ಬೇಕ್ ಹಂಗೆ ಹಾಡಿದ್ರೆ ಆಗಲ್ಲ. ಅದಕ್ಕೆ ಐ ವಿಲ್ ಕರೆಕ್ಟ್ ಹಿಮ್. ಆ ದಿನ ಎಷ್ಟು ತಿದ್ದಿದ್ದೀರಾ ಹಂಗಿದ್ರೆ? ಅದೇ ಸಾಂಗ್ ವಿಷಯದಲ್ಲಿ ಸ್ವಲ್ಪ ತಿದ್ದಿದ್ದೀನಿ. ಅದು ನಿಂದಲ್ಲ, ಕಾಪಿ ಮಾಡ್ಬೇಡ, ನಿನ್ ಟ್ಯಾಲೆಂಟ್ ನ ತೋರಿಸು, ಬೇರೆಯವ್ರ ಟ್ಯಾಲೆಂಟ್ ನ ಕದ್ಬಿಟ್ಟು ನನ್ ಟ್ಯಾಲೆಂಟ್ ಅನ್ಬೇಡ ಅಂತ ಸ್ವಲ್ಪ ತಿದ್ದಿದ್ದೀನಿ. ಈ ಲಕ್ಷ್ಮಿ ಅವ್ರು ತಿದ್ದದ್ ನಿಮಗೆ ಎಷ್ಟು ಇರಿಟೇಟ್ ಆಗಿದೆ? ನಂಗೆ ಒಂಚೂರು ಆಗಲ್ಲ. ಯಾಕಂದ್ರೆ ನನಗೆ ಕಾಲೇಜಲ್ಲಿ ನನ್ ಕಂಡ್ರೆ ನನಗೊಬ್ರು ಹೇಟರ್ಸೇ ಇರ್ಲಿಲ್ಲ. ಎಲ್ಲಾ ಹುಡುಗಿರು ಆದಿ ಅಂದ್ರೆ ಹುಚ್ಚೆದ್ದು ಕುಣಿತಿದ್ರು, ಆದಿ ಫ್ಯಾನ್ ಅಂತಿದ್ರು. ಇವಳು ಯಾರೋ ಬಂದು ನನ್ ಮಿಸ್ಟೇಕ್ಸ್ ಕಂಡು ಹಿಡಿಯೋದು ನನಗೊಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಈಗ ಮದ್ವೆ ಆಗಿದೆ, ಕ್ರೇಜ್ ಕಮ್ಮಿ ಆಗಿದೆ ಅನ್ಸುತ್ತೆ ಆದಿ ಮೇಲೆ? ಇಲ್ಲ ಆತರ ಏನಿಲ್ಲ, ಮದ್ವೆ ಆಗೋದ್ರ ಮೇಲೆ ಕ್ರೇಜ್ ಹಂಗೆ ಇದೆ. ಎವ್ರಿ ಟೈಮ್ ಹಂಗೆ ಇರುತ್ತೆ ಕ್ರೇಜ್, ಮದ್ವೆ ಆಗ್ಲಿ ಆಗದೇನೋ ಇರ್ಲಿ. 100% ಹಂಗೆ ಇರುತ್ತೆ. ಒಂದೊಂದು ಸೀರಿಯಲ್ಗಳಲ್ಲಿ ಒಂದೊಂದನ್ನ ಕಲ್ತ್ಕೊಂಡಿರ್ತೀವಿ ನಾವು. ಆದಿಲಕ್ಷ್ಮಿ ಪುರಾಣದಲ್ಲಿ ನೀವ್ ಏನ್ನ ಕಲ್ತ್ಕೊಂಡ್ರಿ ಅನ್ನುವಂತ? ಆದಿಲಕ್ಷ್ಮಿ ಪುರಾಣ ಲಕ್ಷ್ಮಿಯಿಂದ ನಾನು ಏನ್ ಕಲ್ತ್ಕೊಂಡೆ ಆಸ್ ಎ ಆಶಾ ಆಗಿ ಅಂದ್ರೆ, ಅದೇ ತುಂಬಾ ಪಟ ಅಂತ ಮಾತಾಡ್ಕೊಂಡು ಮುದ್ದಾಗಿ ಎಲ್ಲಾ ಕಡೆನೂ ಓಡಾಡ್ಕೊಂಡು ಇರ್ತಾಳೆ. ಸೊ ಅದು ಚೆನ್ನಾಗ್ ಅನ್ಸುತ್ತೆ. ಒಂದ್ ಸ್ವಲ್ಪ ನನ್ನ ರಿಯಲ್ ಕ್ಯಾರೆಕ್ಟರ್ಗೆ ಅದು ಇಂಪ್ಲಿಮೆಂಟ್ ಆಗತ್ತೆ ಸ್ವಲ್ಪ ಚೆನ್ನಾಗಿ. ಅದಕ್ಕೆ ಅದು ಇಷ್ಟಪಟ್ಟೆ, ಅದನ್ನ ಕಲ್ತ್ಕೊಂಡೆ. ಆಮೇಲೆ ಐ ಥಿಂಕ್ ಅಷ್ಟೇ ಅನ್ಸತ್ತೆ. ಬಿಕಾಸ್ ಪ್ರತಿಯೊಂದು ನಾವ್ ಯಾವ್ದೇ ಪಾತ್ರ ಮಾಡ್ಬೇಕಾದ್ರೂ ಇಟ್ ವಿಲ್ ಬಿ ನ್ಯೂ, ಹೊಸದ್ ನಾವ್ ಕಲಿತಾನೆ ಹೋಗ್ತಿವಿ. ಎಲ್ಲಾನು ಕಲ್ತಿರಲ್ಲ, ಸೊ ಕಲಿತಾನೆ ಹೋಗ್ತಿವಿ. ಅದ್ ಮೇ ಬಿ ಕೆಲವೊಂದ್ಸಲ ಗೊತ್ತಾಗತ್ತೆ, ಕೆಲವೊಂದ್ಸಲ ಗೊತ್ತಾಗಲ್ಲ, ಹಂಗೆ. ಬಟ್ ಹೊಸದಂತೂ ಕಲಿತೀವಿ. ನೀವೇನ್ ಕಲ್ತ್ಕೊಂಡ್ರೆ ಆದಿಲಕ್ಷ್ಮಿ ಪುರಾಣ ಸೀರಿಯಲ್? ಪ್ರತಿಯೊಂದೂ ಒಂದು ಎಕ್ಸ್ಪೀರಿಯನ್ಸ್. ಸೊ ಒಂದು ಸೀರಿಯಲ್ ಲೀಡ್ ಆಗಿ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಒಬ್ಬ ಲೀಡ್ಗೆ ಲೈಕ್ ಪರ್ಫಾರ್ಮ್ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅದು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇನ್ನ. ಆ್ಯಂಡ್ ಹೊಸದಾಗಿ ಏನು ತರ್ಬೋದು, ಬೇರೆಯವರು ಒಂದು ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿ ಬೇರೆಯವ್ರು ಮಾಡ್ತಾ ಇರೋ ಪರ್ಫಾರ್ಮೆನ್ಸ್ಗಿಂತ ಹೆಚ್ಚು ಏನು ಮಾಡ್ಬೋದು, ಈ ಥರ ಒಂದು ಹೊಸದೊಂದು ಕ್ರಿಯೇಟಿವ್ ಆ್ಯಂಗಲ್ ಓಪನ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ರಜನೀಶಿಗೂ ಆದಿಗೂ ಡೆಡ್ ಆಪೋಸಿಟ್ ಇದೆಯಾ ಅಥವಾ ಏನು ಒಂದೇ ರೀತಿ ಇದೆಯಾ? ಇಲ್ಲ, 90% ಆಲ್ಮೋಸ್ಟ್ ಸೇಮೇ ಇರೋದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಆದಿಗೂ ಸ್ಟಾರ್ ಆಗ್ಬೇಕು ಅನ್ನೋ ಕನಸು, ರಜನೀಶ್ಗೂ ಸ್ಟಾರ್ ಆಗ್ಬೇಕು ಅನ್ನೋ ಕನಸು. ಆದಿಗೂ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ, ರಜನೀಶ್ಗೂ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಸೊ ಎರಡು ಆಲ್ಮೋಸ್ಟ್ ಸೇಮೇ ಅನ್ಸುತ್ತೆ, ಅಂತ ಡಿಫ್ರೆನ್ಸ್ ಏನೋ ಅನ್ಸಲ್ಲ. ನಿಮಗೆ
ಆಶಾ ಹಾಗೂ ಲಕ್ಷ್ಮಿ. ಆಶಾ ಹಾಗೂ ಲಕ್ಷ್ಮಿಗೆ ಡಿಫ್ರೆನ್ಸ್ ಏನು ಅಂದ್ರೆ ಆಶಾ ಇಸ್ ವೆರಿ ಸೈಲೆಂಟ್ ಅನ್ಸುತ್ತೆ. ತುಂಬಾ ಮಾತಾಡ್ತೀನಿ, ಎಲ್ಲರ ಜೊತೆಗೂ ಮಾತಾಡ್ತೀನಿ, ಬಟ್ ಇಷ್ಟು ಪಟಾಕಿ ತರ ಇರೋದಿಲ್ವೇನೋ ಮೇ ಬಿ. ಲಕ್ಷ್ಮಿ ತುಂಬಾ ಪಟಾಕಿ ತರ, ದಟ್ಸ್ ವಾಟ್ ಐ ಟೋಲ್ಡ್. ಸ್ವಲ್ಪ ಅದನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಅದರಿಂದ ಅದೊಂದು ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಅಂಡ್ ಹಳ್ಳಿ ನಾನು ಅಜ್ಜಿ ಮನೆಯಲ್ಲೆಲ್ಲ ಹಳ್ಳಿಲೆಲ್ಲ ಬೆಳೆದಿರೋದ್ರಿಂದ ನನಗೆ ಹಳ್ಳಿ ಪರಿಚಯ ಇದೆ. ಏನು ಇಲ್ಲ ನಾನು ಸಿಟಿಲೇ ಇದ್ದೀನಿ ಅಂತ ಏನಿಲ್ಲ, ಸೊ ಅದು ಪರಿಚಯ ಇದೆ. ಆಮೇಲೆ ತುಂಬಾ ಚೆನ್ನಾಗಿ ಓದಬೇಕು ಅಂತ ತುಂಬಾ ಚೆನ್ನಾಗಿ ಓದಬೇಕು ಅಂತ ಇದ್ರಲ್ಲಿ ಲಕ್ಷ್ಮಿ ಇರ್ತಾಳೆ. ಬಟ್ ಐ ಥಿಂಕ್ ಆಶಂಗ್ ಅಷ್ಟು ಓದೋದ್ರ ಬಗ್ಗೆ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ, ರ್ಯಾಂಕ್ ಸ್ಟೂಡೆಂಟು ಏನಲ್ಲ ಅನ್ಸತ್ತೆ. ಸೊ ನನ್ಗೆ ನನ್ ಕನ್ಸಿದ್ದು ನಾನು ಹೀರೋಯಿನ್ ಆಗ್ಬೇಕು ಅಂತಾನೆ ನನ್ ಕನ್ಸಿದ್ದು. ಅದು ನಾನು ಆಗಿದ್ದೀನಿ ಇಲ್ಲಿ. ಸೊ ಅದು ನನ್ನ ದೊಡ್ಡ ಕನ್ಸು ನನ್ನ ಲೈಫಲ್ಲಿ. ಸೊ ಅದು ಇವಾಗ ಆಗಿದೆ. ಲಕ್ಷ್ಮಿಗೆ ಓದೋದು ತುಂಬಾ ದೊಡ್ಡ ಕನ್ಸಾಗಿರತ್ತೆ, ಅದು ಆ ಥರ. ಇಬ್ರಿಗೂ ಕೂಡ ಈ ಕತೆ ಕೇಳಿದಾಗ ಮೊದಲನೇದಾಗಿ ಅನ್ಸಿದೇನು, ನಾನು ಮಾಡಬಲ್ಲೆ ಅಂತ ಯಾವ್ದಾದ್ರು ಒಂದು ಕತೆ ನಮ್ಮಲ್ಲಿ ಬಂದಾಗ ಓಕೆ ಇದನ್ನ ನಾನು ನಿಭಾಯಿಸ್ಕೊಂಡು ಹೋಗ್ತೀನ ಅನ್ನುವಂಥದ್ದು ಬರುತ್ತೆ. ಸೊ ನಿಮ್ಮಿಬ್ಬರಿಗೆ ಮೊದಲನೇದಾಗಿ ಏನ್ ಅನ್ನಿಸ್ತು ಕತೆ ಕೇಳಿದಾಗ? ಕತೆ ಕೇಳಿದಾಗ ಐ ಆಲ್ವೇಸ್ ವರ್ಕ್ ಆನ್ ಸ್ಕ್ರಿಪ್ಟ್ ಆಬ್ವಿಯಸ್ಲಿ, ಬಿಕಾಸ್ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಕತೆ ಹೇಗಿರುತ್ತೆ, ರ್ಯಾಂಡಮ್ಲಿ ವಿ ಕಾನ್ ಡೂ ಎಲ್ಲದನ್ನು. ಸೊ ನಾನು ಅದಕ್ಕೆ ಏಬಲ್ ಇದೀನಾ, ನಾನು ಮಾಡ್ಬೋದಾ, ಅದನ್ನೆಲ್ಲ ಫಸ್ಟ್ ಥಿಂಕ್ ಮಾಡ್ತೀವಿ. ಫಸ್ಟ್ ಅದಕ್ಕೆ ನಾವು ಯಾವುದಾದ್ರೂ ಒಂದು ಪಾತ್ರ ಬಂದಾಗ ಅಥವಾ ಒಂದು ಟೀಮ್ನ ಮೀಟ್ ಮಾಡಿದಾಗ ಫಸ್ಟ್ ಕೇಳೋದೆ ಕತೆ. ಸೊ ಕತೆ ನಾನು ಕೇಳಿದಾಗ ನನಗೆ ತುಂಬ ಇಂಪ್ರೆಸಿವ್ ಆಗಿತ್ತು. ಬಿಕಾಸ್ ಐ ಪ್ರಿಫರ್ ಆಲ್ವೇಸ್ ಗರ್ಲಿ ರೋಲ್ಸ್. ನನ್ನ ಲೈಫಲ್ಲೂ ಹಾಗೆ ಇರೋದ್ರಿಂದ ನನ್ ಗರ್ಲಿ ರೋಲ್ಸ್ ತುಂಬಾ ಇಷ್ಟ. ಸೊ ಇದು ಕೂಡ ಹಂಗೆ ಇತ್ತು, ತುಂಬ ಗರ್ಲಿಯಾಗಿ ಎಲ್ಲರ ಜೊತೆ ಕ್ಯೂಟ್ ಆಗಿ ಮಾತಾಡಿಕೊಂಡು ಡಿಸೆಂಟಾಗಿ ಡ್ರೆಸ್ಗಳು ಹಾಕ್ಕೊಂಡು, ಸೊ ಆ ಥರನೇ ಇತ್ತು. ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಇದು ಫುಲ್ ಫ್ಯಾಮಿಲಿ ಕಂಪ್ಲೀಟ್ ಪ್ಯಾಕೇಜ್ ಇದು ನಮಗೊಂದು. ಸೊ ಇದು ಫ್ಯಾಮಿಲಿ ಬಗ್ಗೆ ಆಗಿರೋದ್ರಿಂದ ಚೆನ್ನಾಗಿದೆ, ಒಂಥರ ತುಂಬ ಚೆನ್ನಾಗಿದೆ ಕತೆ. ಆ್ಯಂಡ್ ತುಂಬ ಟ್ವಿಸ್ಟ್ ಇದೆ ಕಥೆಯಲ್ಲಿ, ಅದು ನನಗೆ ತುಂಬ ಎಕ್ಸೈಟ್ಮೆಂಟ್ ತಂತು. ಓ ಮೈ ಗಾಡ್, ಇಷ್ಟೊಂದು ಟ್ವಿಸ್ಟ್ ಇದೆಯಾ, ಅಲ್ಲಿ ಟ್ವಿಸ್ಟ್ ಇದೆ, ಎಲ್ಲ ತುಂಬ ಟ್ವಿಸ್ಟ್ಗಳಿದೆ. ಆ್ಯಂಡ್ ಆಡಿಯನ್ಸಿಗೆ ಕೂಡ ಸೂಪರ್ ಕತೆ ಇದು ನೋಡೋದಕ್ಕೆ. ಆ್ಯಂಡ್ ಇದುವರೆಗೂ ಅವ್ರು ಬಹುಶಃ ನೋಡಿರಲ್ಲ ಈ ಥರ ಕತೆನ. ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಟ್ವಿಸ್ಟ್ ಇದೆ ಕಥೆಯಲ್ಲಿ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೋಮೋದಲ್ಲೇ ನಾವು ಆ ಟ್ವಿಸ್ಟನ್ನ ತೋರಿಸಿದ್ದೀವಿ ಕೂಡ. ನನಗೆ ಹಾಗಾಗಿ ಬೇಸಿಕಲಿ ಕತೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಆಪ್ಟ್. ಕತೆ ಕೇಳಿದಾಗ ನನಗೆ ಅನಿಸಿದ್ದು ಇದು ವೆರಿ ಯೂತ್ಫುಲ್ ಕಂಟೆಂಟ್, ಜೊತೆಗೆ ಫ್ಯಾಮಿಲಿಗೂ ಕೂಡ ಕನೆಕ್ಟ್ ಆಗುವಂಥ ಕಾಂಟೆಂಟ್. ಸೊ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನಿಸ್ತು. ಯಾಕಂದರೆ ಕಾಲೇಜ್ ಸ್ಟೋರಿ ಆಗಿರೋದ್ರಿಂದ ನನ್ನ ಏಜ್ಗೂ ಸೂಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಒಂದು ಮಾಸ್ ಕ್ಯಾರೆಕ್ಟರ್, ಸ್ಟೈಲಿಶ್ ಕ್ಯಾರೆಕ್ಟರ್, ಪ್ರತಿಯೊಬ್ಬ ಆ್ಯಕ್ಟರ್ಗೂ ಇದೊಂದು ಡ್ರೀಮ್ ಕ್ಯಾರೆಕ್ಟರ್ ಅಂತ ಅನ್ಬೋದು. ಯಾಕಂದರೆ ಅವ್ರನ್ನವರು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ತೋರಿಸ್ಕೊಳ್ಳೋಕ್ಕೆ, ಪ್ರೆಸೆಂಟ್ ಮಾಡೋಕ್ಕೆ ನಾವು ಇಷ್ಟಪಡ್ತಿರ್ತೀವಿ. ಸೊ ಅಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಕತೆ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಯೂತ್ಫುಲ್ ಆಗಿದೆ, ತುಂಬ ಕಲರ್ಫುಲ್ ಆಗಿದೆ, ಕಾಮಿಡಿ ಇದೆ, ಫೈಟ್ ಇದೆ, ಮಾಸ್ ಇದೆ. ಸೊ ಒಂದು ಪಕ್ಕಾ ಕಮರ್ಷಿಯಲ್ ಮೂವಿಲಿ ಏನೇನು ಇರುತ್ತೋ ಎಲ್ಲ ಇದೆ. ಅಣ್ಣನ್ ಮದ್ವೆ ಮಾಡ್ಬೇಕು ಅಂತ ನೀವೇ ಮದ್ವೆ ಆಗಿದ್ದೀರಲ್ಲ, ಸರಿನಾ? ಇಲ್ಲ, ಅಣ್ಣನ್ ಮದ್ವೆ ಮಾಡ್ತೀನಿ, ಅಣ್ಣನ್ ಮದ್ವೆ ಮಾಡ್ಬಿಟ್ಟು ಆಮೇಲೆ ಆಗ್ತೀನಿ. ಸೊ ಇಲ್ಲ, ಅದೇ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಟೈಮ್ ಎಲ್ಲ ಚೇಂಜ್ ಮಾಡ್ಬಿಡತ್ತೆ, ಹಂಗಾಗಿ ಮದ್ವೆ ಆಗೋಯ್ತು, ಏನು ಮಾಡಕ್ಕಾಗಲ್ಲ. ಅಕ್ಕನ್ ಮದ್ವೆ ನಿಲ್ಲಿಸ್ತೀನಿ ಅಂದ್ರೆ ನೀವೇ ಹಳ್ಳಕ್ ಬಿದ್ಬಿಟ್ರಲ್ಲ, ಹೆಂಗೆ? ಅದು ಪರಿಸ್ಥಿತಿಗಳು, ಮನೆ ಸ್ಥಿತಿಗಳು ಗೊತ್ತಾಗುತ್ತೆ ನಿಮಗೆ. ಮನಸ್ಸಿಂದ ಏನಿಲ್ಲ, ಮನೆ ಸ್ಥಿತಿ ಅಷ್ಟೇ. ಸೊ ಗೊತ್ತಾಗತ್ತೆ, ಮುಂದೆ ಗೊತ್ತಾಗುತ್ತೆ ಅಂತೀರಾ? ಡಿಸೆಂಬರ್ 8ನೇ ತಾರೀಕು ಬರ್ತಾ ಇದೆ. ಯಾಕೆ ನಿಮ್ಮ ಸೀರಿಯಲ್ನೇ ನೋಡ್ಬೇಕು ಅನ್ನುವಂಥದ್ದು? ದಟ್ಸ್ ವಾಟ್ ಐ ಟೋಲ್ಡ್. ಕಥೆಯಲ್ಲಿ ತುಂಬಾ ಟ್ವಿಸ್ಟ್ ಇದೆ. ಈ ತರ ಕಥೆನ ಖಂಡಿತ ನೀವು ನೋಡಿರಲ್ಲ. ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ನೀವು ನೋಡಕ್ ಶುರು ಮಾಡದ್ಮೇಲೆ. ಸೊ ತುಂಬಾ ಚೆನ್ನಾಗಿದೆ ಕತೆ, ತುಂಬಾ ಟ್ವಿಸ್ಟ್ಗಳಿದೆ ಕಥೆಯಲ್ಲಿ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ನೋಡ್ಲೇಬೇಕು. ನಿಮ್ಗೆ ಅದು ಒಂದು ಸರ್ಪ್ರೈಸಿಂಗ್ ಅನ್ಸುತ್ತೆ. ಓಕೆ, ಓ ಹೌದಲ್ವಾ ಇವ್ರು ಹೇಳಿದ್ರು ಅವತ್ತು ಅಂತ ನಿಮ್ಗೆ ಸರ್ಪ್ರೈಸಿಂಗ್ ಅನ್ಸುತ್ತೆ. ಪ್ಲೀಸ್ ಮಿಸ್ ಮಾಡದೆ ನೋಡಿ. ನಾನು ಆಗ್ಲೇ ಹೇಳ್ದಂಗೆ ಒಂದು ಯೂತ್ಫುಲ್ ಕಾಂಟೆಂಟ್, ಕಲರ್ಫುಲ್ ಕಾಂಟೆಂಟ್, ಮನೆಯವರೆಲ್ಲ ಕೂತ್ಕೊಂಡು ನೋಡೋ ಅಂತ ಕತೆ. ಸೊ ಎಲ್ಲ ಚೆನ್ನಾಗಿದೆ. ಅದ್ರ ಜೊತೆಗೆ ಥ್ಯಾಂಕ್ಸ್ ಟು ಝೀ ಅವ್ರು ಕೊಡ್ತಾ ಇರೋವಂಥ ವಿಜುವಲ್ ಕ್ವಾಲಿಟಿ ಆಗಿರ್ಬೋದು, ಆ್ಯಂಡ್ ಮೇಕಿಂಗ್ ಆಗಿರ್ಬೋದು, ಅದ್ಭುತವಾಗಿದೆ. ಫಸ್ಟ್ ಎಪಿಸೋಡ್ ನೋಡಿರೋರೆಲ್ಲ ಹೇಳ್ತಾ ಇರೋದು ಒಂದೇ,
ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಬಂದಿರೋ ಥರ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ. ಸೊ ನಾನಿನ್ನೂ ನೋಡಿಲ್ಲ, ಲೈಕ್ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಡಿಸೆಂಬರ್ 8ನೇ ತಾರೀಕಿಂದ ರಾತ್ರಿ 9 ಗಂಟೆಗೆ ದಯವಿಟ್ಟು ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಬಿಕಾಸ್ ಇದ್ರಲ್ಲಿ ಎಲ್ಲಾರ ಈಗ ಯಾರು ನೋಡ್ತಾ ಇದ್ದಾರೋ ಅವ್ರು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇದು ಬೇಗ. ಇದು ನನ್ನ ಕ್ಯಾರೆಕ್ಟರು, ಇದು ನೋಡಿ ನಾನು ಹಿಂಗೆ ಇದೀನಿ, ಆ ಥರ ತಾತ ಅಜ್ಜಿಯಿಂದ ಹಿಡಿದು ಚಿಕ್ಕ ಮಕ್ಕಳ ತನಕನೂ ಅಂಡ್ ಕಾಲೇಜ್ ಗೋಯಿಂಗ್ ಒಂದು ಲವರ್ಸ್ ಅಥವಾ ಅವ್ರ ಕಾಲೇಜಲ್ಲಿ ಏನೋ ಒಂದು ಜಗಳ ಆಗಿರುತ್ತೆ, ಅವ್ರ ಮೇಲೆ ಲವ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಕನೆಕ್ಟ್ ಆಗುತ್ತೆ ಬೇಗ ಜನಕ್ಕೆ. ಸೊ ಇದು ನನ್ನ ಕ್ಯಾರೆಕ್ಟರ್ ಅಲ್ವಾ ಅಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ನಾಟ್ ಓನ್ಲಿ ಒನ್ ಸೇಮ್ ಏಜ್ ಕೆಟಗರಿ ಅಂತ ನಾವು ಇದನ್ನ ಹೇಳಕ್ಕೆ ಆಗಲ್ಲ. ಎಲ್ಲ ಏಜ್ ಅವ್ರಿಗೂ ಈ ಕತೆ ಮ್ಯಾಚ್ ಆಗುತ್ತೆ. ನಾನು ಅಲ್ಲಿ ನಾನಿದ್ದೀನಿ, ನಂತರನೇ ಇದೆ ನೋಡು, ಆ ಥರ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಎಲ್ಲರೂ ಪ್ರೋಮೋ ನೋಡಿ, ಪೋಸ್ಟರ್ಸ್ ನೋಡಿ ಕೆಲವರು ಹೇಳ್ತಿದ್ದಾರೆ ಆ ಸೀರಿಯಲ್ ಥರ ಇದೆ, ಈ ಸೀರಿಯಲ್ ಥರ ಇದೆ ಅಂತ. ಬಟ್ ಅದು ಯಾವ ಸೀರಿಯಲ್ ಥರನೂ ಇಲ್ಲ, ಕಂಪ್ಲೀಟ್ ಹೊಸದಾಗಿದೆ, ಕತೆ ಬೇರೆನೇ ಇದೆ. ಸೊ ಇಣಕ್ ನೋಡ್ಬೇಕಷ್ಟೆ. ಖಂಡಿತ. 2 ಪ್ರೋಮೋಗಳನ್ನ ನೋಡಿದಾಗ ನಿಮ್ಮ ಮನೆಯವರ ರೆಸ್ಪಾಂಡ್ ಯಾವ ರೀತಿ ಇತ್ತು? ಕರೆಕ್ಟ್. ನಮ್ಮ ಮನೇಲಂತೂ ತುಂಬಾನೇ ಖುಷಿ ಪಟ್ರು. ಬಿಕಾಸ್ ಐ ಟೋಲ್ಡ್ ಯು, ನಾನು ಹೀರೋಯಿನ್ ಆಗ್ಬೇಕು ಅನ್ನೋದು ಇಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ಅದರಲ್ಲೂ ಝೀ ಕನ್ನಡದಲ್ಲಿ ನಾನು ಹೀರೋಯಿನ್ ಆಗಿರೋದು, ಓ ಮೈ ಗಾಡ್, ದಟ್ ಈಸ್ ಸರ್ಪ್ರೈಸಿಂಗ್ ಫಾರ್ ಮೀ ಓನ್ಲಿ. ಅದೇ ನನಗೆ ತುಂಬ ಸರ್ಪ್ರೈಸ್ ಆಗಿ ಇದೆ. ಫಸ್ಟ್ ನನಗೆ ಕಾಲ್ ಬಂದಾಗ ಝೀ ಕನ್ನಡಕ್ಕೆ ಹೀರೋಯಿನ್ ಆಗ್ತಿದ್ದೀನಾ, ಓ ಮೈ ಗಾಡ್ ಅನ್ನೋ ಥರನೇ ಇತ್ತು. ನಾನು ಒಂದು 3 ದಿನ ಅದೇ ಹ್ಯಾಂಗ್ ಓವರಲ್ಲಿ ನಾನು ಅದೇ ಥರನೇ ಇತ್ತು ಅದು. ಸೊ ನನಗೆ ಹಂಗಾಗಿದೆ ಅಂದರೆ ಆಬ್ವಿಯಸ್ಲಿ ನಮ್ಮ ಮನೆಯವ್ರಿಗೆ ಅದು ಬಿಗ್ ಸರ್ಪ್ರೈಸ್ ಅದು. ಸೊ ಅವರಂತೂ ತುಂಬಾ ಖುಷಿ ಪಟ್ಟರು. ನನ್ನ ಇಡೀ ಫ್ಯಾಮಿಲಿ ಸೋ ಹ್ಯಾಪಿ, ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ ನಾನು ಈ ಒಂದು ಸೀರಿಯಲ್ ಮಾಡ್ತಾ ಇರೋದ್ರಿಂದ. ನಿಮ್ಮ ಮನೇಲಿ ಸರ್ ಯಾವ ರೀತಿ ಇತ್ತು ರೆಸ್ಪಾಂಡ್ ನೋಡಿ ಏನು ಅಂತ? ನಮ್ಮ ಮನೇಲಿ ಅವ್ರು ಮೊದಲಿಂದನೂ ನನಗೆ ತುಂಬ ಸಪೋರ್ಟಿವ್ ಆಗೇ ಇದ್ದಾರೆ. ಆ್ಯಂಡ್ ಇದು ಬಂದಾಗ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಎಲ್ಲ ಅವರು ಅಮ್ಮ ಸ್ಟೇಟಸ್ಗೆಲ್ಲ ಹಾಕಿ ಎಲ್ರಿಗೂ ಶೇರ್ ಮಾಡಿ ತುಂಬ ಖುಷಿ ಆಯಿತು. ಒಂಥರ ಅದೊಂದು ನಾನು ತುಂಬ ಚಿಕ್ಕ ವಯಸ್ಸಿಂದ ಹೇಳ್ಕೊಂಬರ್ತಾ ಇದ್ದಿದ್ದು ಕನಸು, ಅದು ನಿಜ ಆದಾಗ ಒಂದು ಎಮೋಷ್ನಲ್ ಮೂಮೆಂಟ್ ಅದು, ಅವ್ರಿಗಾಗಲಿ ನನಗಾಗಲಿ. ಸೊ ಇಟ್ ವಾಸ್ ವೆರಿ ಸ್ಪೆಷಲ್. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಸೀರಿಯಲ್ ಅಲ್ಲಿ ತಂಗಿ ಕ್ಯಾರೆಕ್ಟರ್ ಆಗಿರ್ಬೋದು, ತಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು ಮಾಡ್ಬೇಕಾದ್ರೆ ನಮಗೆ ಅನ್ಸುತ್ತೆ ಇಲ್ಲ ನಾನು ಹೀರೋ ಆಗಿ ಮಾಡ್ಬೇಕು, ನಾನು ಹೀರೋಯಿನ್ ಆಗಿ ಮಾಡ್ಬೇಕು ಅನ್ನುವಂಥದ್ದು ಇರುತ್ತೆ. ಬಟ್ ಆ ಕನ್ಸ್ ಇದ್ರಲ್ಲಿ ನನ್ಸಾಗ್ತಾ ಇದೆ. ಸೊ ಆ ಕ್ಷಣ, ಆ ಕಾಲ್ ಬಂದು ಹೇಳಿದಾಗ ಆ ಕ್ಷಣನ ವ್ಯಕ್ತಪಡಿಸಕ್ಕಾಗಲ್ಲ. ಬಟ್ ನಿಮ್ಮ ಮನ್ಸಲ್ಲಿ ಅನ್ಸಿರುವಂಥದ್ದು ಯಾವ್ದಾದ್ರು ಶೇರ್ ಮಾಡ್ಕೊಳ್ಳೋದಾದ್ರೆ? ನಾನು ಫಸ್ಟ್ ಕಾಲ್ ಬಂದಾಗ ಸಂತೋಷ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್, ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದ ತಕ್ಷಣ ನನ್ನ ಹೇಳಿದ್ರು, ಹಿಂಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ಯಾಮ್ಮ, ಲುಕ್ ಟೆಸ್ಟ್ ಮಾಡಿ ಬಂದಮೇಲೆ ಹೇಳಿದ್ರು, ನೀನು ಸೆಲೆಕ್ಟ್ ಆಗಿದ್ಯಾ, ಓಕೆ ಆಗಿದೆ ಎಲ್ಲ. ಫಸ್ಟ್ ಆಬ್ವಿಯಸ್ಲಿ ಡೌಟ್, ನಾನು ಹೀರೋಯಿನ್ ಆದ್ನಾ ಸರ್, ನಿಜಾನಾ ಸರ್, ನಿಜವಾಗ್ಲೂ ಆ ಥರ ಎಲ್ಲ ಕೇಳಿದೆ. ಅದಾದಮೇಲೆ ಎಸ್ ಎಲ್ಲ ಫೈನಲ್ ಆಗಿ ಐ ಥಿಂಕ್ ನಾವು ಅಂದ್ಕೊಂಡಿರ್ತೀವಿ ಎಷ್ಟೋ ವರ್ಷದಿಂದ ನಾನು ಅದಾಗಬೇಕು ಇದಾಗಬೇಕು ಅಂತ. ಬಟ್ ನಾವು ಅಂದ್ಕೊಂಡಿದ್ದು ಆದಾಗ ಐ ಥಿಂಕ್ ನಾವು ತುಂಬ ಎಮೋಷ್ನಲ್ ಆಗ್ತೀವಿ, ಬಿಟ್ಟರೆ ನಮಗೆ ಅಲ್ಲಿ ಇನ್ನೇನು ಕಾಣಿಸಲ್ಲ. ಆ್ಯಂಡ್ ನಾನು ತುಂಬ ಎಮೋಷ್ನಲ್ ಆಗಿರೋದ್ರಿಂದ ನಾನು ಫಸ್ಟ್ ದೇವ್ರ ಮನೆ ಮುಂದೆ ಕೂತ್ಕೊಂಡು ಐ ಕ್ರೈಡ್. ನಿಜವಾಗ್ಲೂ ನಾನು ಹೀರೋಯಿನ್ ಆಗ್ಬಿಟ್ನಾ ಫೈನಲಿ ಅನ್ನೋ ಥರ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಟೋಲ್ಡ್ ಅಮ್ಮ, ನಮ್ಮ ಮನೆ ಫ್ಯಾಮಿಲಿಗೆ ಎಲ್ರಿಗೂ, ಅಪ್ಪ ಅಮ್ಮ ಎಲ್ರಿಗೂ ಹೇಳಿದೆ. ಎವ್ರಿ ಒನ್ ಆರ್ ಲೈಕ್ ಸ್ಟಾರ್ಟೆಡ್ ಎಮೋಷ್ನಲ್ ಆಗಿಬಿಟ್ರು ಎಲ್ರೂ. ದಟ್ ಇಸ್ ದ ಮೂಮೆಂಟ್. ನಾನು ಅದನ್ನ ಲೈಫಲ್ಲೇ ಮರೆಯೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅಷ್ಟೊಂದು ವರ್ಷ ನಾವು ಕನಸುಗಳನ್ನ ಕಟ್ಕೊಂಡು ಬಂದಿರ್ತೀವಿ. ಆ ಕ್ಷಣ ಆಗೋಯ್ತು ಅಂದ ತಕ್ಷಣ ಓ ಮೈ ಗಾಡ್, ಬಂದ್ಬಿಡ್ತಾ ಆ ಟೈಮ್ ನಮಗೆ ಅನ್ನೋ ಥರ ಅನಿಸ್ಬಿಡತ್ತೆ. ಅದನ್ನ ಮರೆಯೋಕ್ಕೆ ಆಗಲ್ಲ ಯಾವತ್ತೂ. ಸರ್ ನೀವು ಹೇಳೋದಾದ್ರೆ ನಿಮಗೆ ಯಾವ ರೀತಿ ಅನ್ನಿಸ್ತು? ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ತುಂಬ ದೊಡ್ಡ ಕನಸುಗಳು ಹೊತ್ಕೊಂಡು ಈ ಇಂಡಸ್ಟ್ರಿಗೆ ಬಂದವನು ನಾನು. ಸೊ ಆ ಕನಸುಗಳಿಗೆ ಇದೊಂದು ದೊಡ್ಡ ಹೆಜ್ಜೆ. ಯಾಕಂದರೆ ಜರ್ನಿ ಇನ್ನೂ ತುಂಬ ಇದೆ. ಇದೊಂದು ಪ್ರಾಬ್ಲಿ ದಿಸ್ ಈಸ್ ಅ ಮೈಲ್ ಸ್ಟೋನ್ ಅದಕ್ಕೆ. ಸೊ ತುಂಬ ಖುಷಿ ಆಯಿತು. ಬಟ್ ಜರ್ನಿ ಇನ್ನೂ ತುಂಬ ಇದೆ, ಮಾಡೋದು ಇನ್ನೂ ತುಂಬ ಇದೆ. ಮಾಡ್ತೀನಿ. ಎಸ್, ಇಬ್ರು ಕೂಡ ಸಿಂಗರ್ ಆಗಿದ್ರಿ. ಸೊ ಯಾವ್ದಾದ್ರು ಒಂದು ಹಾಡು ಹಾಡ್ಬೋದಾ ಇಬ್ರು ಸೇರಿ? ನನಗಂತೂ ಹಾಡಕ್ ಬರಲ್ಲ. ನನ್ನ ಫ್ರೆಂಡ್ಸ್ ಮುಂದೆ ನಾನು ಹಾಡ್ದಾಗೆಲ್ಲ ಅವ್ರು ಹೇಳಿರೋದು ಒಂದೇ, ದಯವಿಟ್ಟು ಎಲ್ಲೂ ಹಾಡಬೇಡ ಅಂತ ಹೇಳಿದ್ದಾರೆ. ಅವರು ಶುರು ಲೇಡೀಸ್ ಫಸ್ಟ್. ನಾನು ಹಾಡೋ ಸಾಂಗ್ ನಿಮ್ಗೆ ಬರ್ಬೇಕಲ್ಲ, ಅದೇ ಅದೇ ಮಾಡ್ತೀರಾ? ಕಂಟಿನ್ಯೂ ಮಾಡಿ. ಹೌದು, ಹೇಳು. ಧ್ವನಿಗೂಡಿಸ್ಬೇಕು. ಓಕೆ.
ಯಾವ್ದು ಹೇಳೋದು? ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳಿ. ಯಾವ್ದಾದ್ರು ನೆನಪಿಸಿ ಅಟ್ಲೀಸ್ಟ್ ಸೊ ದಟ್ ಐ ಕ್ಯಾನ್. ಅದು ಹೇಳಿ. ಗೊತ್ತಿಲ್ವಾ ಅದು? ಓಕೆ ಅಷ್ಟು ಚೆನ್ನಾಗಿರೋದಲ್ಲ ಬೇಡ. ಅದೇ ಇವ್ರಿಗೆ ಸಿಂಕ್ ಆಗ್ಬೇಕಲ್ಲ. ನಿಮ್ಮಪ್ಪನ ಮಗಳೇ. ಗೋ Okay, ನಾನು ಇದನ್ನೇ ಸ್ಟಾರ್ಟ್ ಲೈನ್ಸ್ ಗೊತ್ತಿಲ್ಲ. ಇಲ್ಲ ಬೇಡ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಊರಿಗೋಡುವೆ. ಹೌದಾ? ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರಿಗೂ ಮಾನ ಹೋಗಿ ಕೊನೆಗೆ ಮನೆಗೆ ಹೊಡುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯು ನಿನಗೆ. ವೆರಿ ನೈಸ್. ಇವ್ರಿಗೂ ಒಳ್ಳೇದಾಗ್ಲಿ. ಇನ್ನು ಹೆಚ್ಚು ಹೆಚ್ಚು ಸೀರಿಯಲ್ಗಳು ಸಿನಿಮಾಗಳು ನಿಮ್ ಕೈ ಸೇರ್ಲಿ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸ್ಪೀಡ್ ನ್ಯೂಸ್. ಆಕ್ಚುಲಿ ನಾವು ಹೀರೋ ಹೀರೋಯಿನ್ ಆದ್ಮೇಲೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ನ್ಯೂಸ್ ಚಾನೆಲ್ ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವೇನು ಲಕ್ಷ್ಮಿ ಹಾಗೂ ಆದಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.